ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಅಪ್ಪ ನನ್ನ ಮಗ ಚೆನ್ನಾಗಿದೆ ತಂದಿರು ಮಾತಾಡವ ಮಾತಾಡಿ ಮಾತಾಡಪ್ಪ ಮಾತಾಡು ಮಂಜ ಆದ ಮಾತಾಡು ಅವ್ರ ಸಾವಿಗೆ ನ್ಯಾಯ ಬೇಕೇ ಬೇಕು ಅವ್ರ ಸಾವಿಗೆ ನ್ಯಾಯ ಬೇಕೇ ಬೇಕು ಅವ್ನು ಯಾವನ್ ಗೊತ್ತಿದ್ದಾನ ಅವ್ನ ಅರೆಸ್ಟ್ ಮಾಡಿಸಿ ಜೈಲ್ ಶಿಕ್ಷೆ ಕೊಡಿಸ್ರಿ ದಯವಿಟ್ಟು ಯಾವಾಗ ಗೊತ್ತಾಯ್ತು ನಿಮಗೆ ನನಗೆ 12 ಗಂಟೆ ಮೇಲೆ ಗೊತ್ತಾಯ್ತು 12 ಗಂಟೆ ಅವ್ರ ನ್ಯಾಯ ಕೊಡಿಸ್ರಿ ವಿಶುಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ವ್ಯವಸಾಯ ಮಾಡ್ಕೊಂಡಿದ್ವಿ. ಅವರಿಬ್ರು ಕಬ್ಬಾಳಕ್ಕೆ ಹೋಗಿದ್ರು ಅಷ್ಟೇ. ಹೋಗ್ಬೇಕಾರೆ ನೀವು ಊಟನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಮಗಳು ಜ್ಯೂಸ್ ಕೇಳಿದ್ಲು ಅಂದ್ಬಿಟ್ಟು ಜ್ಯೂಸ್ ಕುಡಿಸ್ಕೊಂಡು ಸೈಡಲ್ಲಿ ನಿಂತಿದ್ರಂತ ಗುದ್ದಿರೋದು ನೋಡಿ. ಡ್ರಿಂಕ್ಸ್ ಮಾಡಿಕೊಂಡು ನನ್ನಂಗಿನ್ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಈ ಸ್ಥಿತಿ ಆಗಬಾರ್ದು, ಬೇರೆ ಹೆಣ್ಮಕ್ಳು ಯಾರಿಗೂ ಈ ಸ್ಥಿತಿ ಬರಬಾರ್ದು. ನಾನು ಬಂದಿರೋದೇ ಸಾಕು, ನಾನು ಅನ್ಭವಿಸ್ತಾ ಇರೋದೇ ಸಾಕು. ನಮ್ಮ ಅತ್ತೆ ನಮ್ಮ ಮಾವಂಗ್ ಲಕ್ಕು ಹೊಡೆದ್ಬಿಟ್ಟು ಅಲ್ಲಿ ಮಲ್ಗವ್ರೆ. ನಾನು ಏನಪ್ಪ ಮಾಡಲಿ ಇವಾಗ? ಎಲ್ಲ ನಾನು ಎದೆ ಮೇಲೆ ಹಾಕೊಂಡು ನಾನು ಏನು ಮಾಡಲಿ? ಮೋಯಿ ಹೆಸ್ರು ಅವಳು ಕಣ್ಬಿಟ್ಟಿದ್ದಾಳೋ ಏನೋ ಒಂದೂ ಗೊತ್ತಿಲ್ಲ ನಮ್ಗೆ. ಇನ್ನೋರು ಅವಳ ಮಕ್ಕನೇ ತೋರಿಸ್ಲಿಲ್ಲ ನನಗೆ. ಈಗ ನನಗೆ ಕರ್ಕೊಂಡೋದ್ರೆ ನಾನು ಹೋಯ್ತೀನಪ್ಪ ಅವಳ ಹತ್ರಕ್ಕೆ. ನಾನು ಕರ್ಕೊಂಡೋಗ್ರಿ ಯಾರಾದರೂ. ನನಗೆ 2 ಎಣ್ಣೆ, ಒಂದು ಇಂಪನ ಒಂದು ಮೊಯ್, ನನಗೆ 2 ಎಣ್ಣೆ. ನಂಗೆ ನ್ಯಾಯ ಬೇಕು, ಕೊಡಿಸ್ಕೊಡಿ. ನಿಮ್ಮ ಕಾಲು ಕಟ್ಕೊಂಡು ನ್ಯಾಯ ಬೇಕು. ದೊಡ್ಡ ಮಗಳಿಗೆ 9 ವರ್ಷ, ಚಿಕ್ಕ ಮಗಳಿಗೆ 6 ವರ್ಷ. ಇವಾಗ ನಾನೇ ಆಧಾರ. ನಂಗೆ ನ್ಯಾಯ ಬೇಕು. ಈಗ ನೀನು ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ನಾನು ಏನು ಮಾಡಲಿ? ಏನು ಮಾಡಲಿ ಹೇಳ್ರಿ? ಇಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಕೂತ್ಕೊಳ್ಳೆ? ಇಲ್ಲ, ಏನು ಮಾತಾಡಲಿಲ್ಲ, ಏನು ಸಮಾಧಾನನೂ ಹೇಳಿ ಬರಲೇ ಇಲ್ಲ. ಅವರು ಪೋಸ್ಟ್ ಮಾರ್ಟಮ್ ಮಾಡೋ ಕೊಟ್ಬಿಟ್ರು. ನನ್ನ ಗಂಡನ ಕಾಲೆಲ್ಲ ಕಟ್ಕೊಂಡೆ, ಮಾಡಬೇಡ್ರಿ ನೀವು ಅಂತ. ಹಂಗೂ ನನ್ನ ಕಣ್ಣೀರಿಗೂ ಕರಗದೆ ಹೋದ್ರು ಅವರು. ನಾನು ಏನು ಮಾಡಲಿ? ಪೋಸ್ಟ್ ಮಾರ್ಟಮ್ ಮಾಡಿಕೊಟ್ಬಿಟ್ರು. ಮುಟ್ಟುವಂಗಿಲ್ಲ, ತಬ್ಬಾಡುವಂಗಿಲ್ಲ. ಇನ್ನು ಯಾರಪ್ಪ ನನಗೆ? ಯಾರು ಇಲ್ಲ ನನಗೆ. ರೇಷ್ಮಾ, ನಂಗೆ ಯಾರೂ ಇಲ್ಲ. ನಂಗೆ ನ್ಯಾಯ ಬೇಕು. ಇವಾಗ ಅವನು ಎಲ್ಲಿದ್ದಾನೆ?